ಆಗಿಲ್ಲ ಕಣಮ್ಮ. ನಮ್ಮ ಕಾಲೋನಿಯಲ್ಲಿರುವಂಥ ಇನ್ಸ್ಪೆಕ್ಟರ್ ಪ್ರಭಾಕರ್ ಅವರ ತಂಗಿ ಅಶ್ವಿನಿ ನನಗೆ ಒಂದ್ಸಾರಿ ನಂಬಲಿಕ್ಕಾಗಿಲ್ಲ ಕಣೋ. ಅದ್ರ ಜೊತೆಯಲ್ಲಿ ನಿನ್ನಂಥ ಆದರ್ಶ ವ್ಯಕ್ತಿಯ ಅಶ್ವಿನಿ ತಿರಸ್ಕರಿಸಿದ್ರು ಅಂದರೆ ಒಂದ್ಸಾರಿ ಆಶ್ಚರ್ಯ ಆಯಿತು. ಆದರೆ ನೀನೇನು ಚಿಂತಿಸಬೇಡ, ಅಶ್ವಿನಿ ನನಗೆ ತುಂಬ ಗೌರವ ಕೊಡ್ತಾಳೆ. ನನ್ನ ಮಾತನ್ನು ಅವಳು ಯಾವತ್ತೂ ತಿರಸ್ಕಾರ ಮಾಡಲ್ಲ. ನಾನು ನಿನಗೆ ಕೊಟ್ಟ ವಚನದಂತೆ ಅಶ್ವಿನಿಯನ್ನು ಒಪ್ಪಿಸಿ ಮದುವೆ ಮಾಡಿಸುವ ಜವಾಬ್ದಾರಿ ನಂದು ಅಮರ್. ನಿಜನೇನೋ? ನೀನು ಅಶ್ವಿನಿ ಜೊತೆ ನನ್ನನ್ನು ಮದುವೆ ಮಾಡಿಸ್ತೀಯಾ? ಖಂಡಿತವಾಗಿಯೂ ನಿಜ. ಈಗ ನನಗೆ ಸಂತೋಷ ಆಯ್ತು. ಖಂಡಿತವಾಗಿಯೂ ನಿಜ. ಸರಿಯಾ? ಇಷ್ಟು ಉಪಕಾರ ಮಾಡು ಅಮರ್. ಇದರಲ್ಲಿ ಉಪಕಾರ ಏನು ಬಂತು? ನೀನು ನನ್ನ ಜೀವದ ಗೆಳೆಯನಿಗಾಗಿ ಇಷ್ಟು ಸಹಾಯ ಮಾಡದಿದ್ರೆ ಹೇಗೆ? ನೋಡು, ನೀನೇನು ಚಿಂತಿಸಿದ್ರು ನಾನೆಲ್ಲವನ್ನ ನೋಡ್ಕೊಳ್ತೀನಿ ಅಮರ್. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ. ಶೋಭಾನವಾಗಿ ನಾನಿನ್ ಬರ್ತೇನೆ. ನಾನು ಸರಿ, ನಾನು ನಿನ್ನ ಜೊತೆಯಲ್ಲೇ ಬರ್ತೀನಿ. ಹೌದು ಅನಂತ್, ಒಂದು 2-3 ದಿವಸದಿಂದ ತುಂಬಾ ಹೊಟ್ಟೆ ನೋವು, ತಲೆ ನೋವು, ಆಗಾಗ ತಲೆ ಸುತ್ತು ಬೀಳ್ತಾ ಇದ್ದೆ ನಾನು. ಯಾಕೋ ಇಂಥ ಪರಿಸ್ಥಿತಿಲೂ ಕೂಡ ಆಸ್ಪತ್ರೆಗೆ ಹೋಗದೆ? ಏನು ನೀನು ವಿಚಿಂತರ ಮಾಡ್ತಾ ಇದೀಯಾ? ಇಲ್ಲ ಅನಂತ್, ಒಂದು ಕಡೆ ಆರೋಗ್ಯದ ಸಮಸ್ಯೆ, ಇನ್ನೊಂದು ಕಡೆ ನಾನು ಪ್ರೀತಿಸಿದ ಹುಡುಗಿ ನನಗೆ ಮದುವೆಯಾಗಿ ಹೋಗ್ಲಿಲ್ಲಂತ ಆ ಚಿಂತೆ. ಹೇ, ಈಗ ಆ ಚಿಂತೆ ಹೋಯ್ತಲ್ಲ. ಸರಿ, ನೀನು ಆಸ್ಪತ್ರೆಗೆ ಹೋಗಿ ಸರಿಯಾಗಿ ಔಷಧವನ್ನು ತಗೋ, ಆಯ್ತೆ? ಆರೋಗ್ಯದ ಕಡೆಗೆ ಲಕ್ಷ್ಯ ಇರಲಿ. ಸರಿ ಅನಂತ್, ನಾನು ಬರ್ತೀನಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಕವನ ಪ್ರೇಮ ಚಿರಂಜೀವಿ, ಪ್ರೇಮ ಜೀವಿ.